ಗೃಹಲಕ್ಷ್ಮಿ ಕಂತು ಜಮೆ ಆಯಿತು ಸ್ನೇಹಿತರೆ. 2,000 ರೂಪಾಯಿ ಬಂತು ಸ್ನೇಹಿತರೆ. 2,000 ಪ್ಲಸ್ 2,000 ಜಮೆ ಇಲ್ಲಿ ಆಗ್ಬೋದು. ಯಾಕಂತಂದರೆ ಕೆಲವರ ಹಣ ಪೆಂಡಿಂಗಲ್ಲಿ ಉಳಿದಿದೆ. ಹಾಗಾದರೆ ಗೃಹಲಕ್ಷ್ಮಿ ಹಣ ಏನಾಯಿತು, ಯಾರಿಗೆ ಹಣ ಜಮೆ ಆಯಿತು, ಬರೋದಿಲ್ವೋ, ನಾವು ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀವಿ ಸರ್. ನಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಸರ್ಕಾರ ಪರಿಷ್ಕರಣೆ ಅಂತ ಹೇಳುತ್ತೆ, ಮತ್ತು ಇನ್ನೊಂದು ಬಾರಿ ಹೇಳುತ್ತೆ ನಾವು ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ತುಂಬ ಜನ ಕಮೆಂಟ್ ಮಾಡಿದ್ರಿ ಗೃಹಲಕ್ಷ್ಮಿ ಎಲ್ಲರ ಬಾಯಲ್ಲೂ ಕೂಡ ಗೃಹಲಕ್ಷ್ಮಿ. ಯಾಕಂತಂದ್ರೆ ಆ ಒಂದು ಯೋಜನೆಯಲ್ಲಿ ಜನರಿಗೆ ಅಷ್ಟು ಹಿಡಿಸ್ಬಿಟ್ಟಿದೆ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನಾನೆಲ್ಲರಿಗೂ ಹೇಳುವಂಥದ್ದು, ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಯಾರ್ಯಾರಿಗೆ ಹಣ ಬರುತ್ತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜಿಲ್ಲೆಗಳಿಗೆ DBT ಮುಖಾಂತರ ಹಣ ಹೋಗಲಿಕ್ಕೆ ಶುರು ಆಗ್ತಾ ಇದೆ. ಹೌದು, ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರಿಗೂ ಬರ್ತಾ ಇದೆ. ಆದರೆ ಯಾವಾಗ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಕೇಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಆ್ಯಂಡ್ ಅದಾದಮೇಲೆ ಬೀದರ್ ಆ್ಯಂಡ್ ಚಿಕ್ಕಮಗಳೂರು, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ, ಹಾವೇರಿ, ಕಲಬುರಗಿ, ಯಾದಗಿರಿ, ಈ ಇಷ್ಟು ಜಿಲ್ಲೆಗಳಿಗೆ ಮೊದಲ ಬಾರಿಗೆ ಮೊದಲ ಹಂತದಲ್ಲಿ ಜಮೆ ಆಗ್ತಾ ಇದೆ. ಕರೆಕ್ಟ್, ಈ ಮೊದಲ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಜಮೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬೇರೆ ಜಿಲ್ಲೆಗಳಿಗೆ ಯಾಕೆ ಜಮೆ ಆಗ್ತಾ ಇಲ್ಲ? ಅಲ್ಲ, ನಾಳೆಗೆ ಬರುತ್ತೆ. ಉಳಿದ ಜಿಲ್ಲೆಗಳಿಗೆ ನಾಳೆಗೆ ಬರುತ್ತೆ, ಇವತ್ತು ಈ ಜಿಲ್ಲೆಗಳಿಗೆ ಬರುತ್ತೆ. ಹಾಗೆ ಅಂದರೆ ಈಗ ನಿಮಗೆ ಇಲ್ಲಿ ತುಂಬ ಜನರಿಗೆ ನಾನು ಹೇಳ್ತೀನಿ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡ್ತಾರೆ, ಸರ್ ನಮಗಿಲ್ವ ಹಣ ಅಂತ. ನಾನು ಅದೇ ಹೇಳುವಂಥದ್ದು, ಆ ಒಂದಿಷ್ಟು ಟೈಮ್ ನಿಮಗೆ ಹಿಡಿಯುತ್ತೆ. ಈಗಲೇ ಬಂದುಬಿಡುತ್ತೆ, ಇವಾಗಲೇ ಬಂದುಬಿಡುತ್ತೆ, ಹಂಗೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ಈಗ ನಾಳೆಗೆ ಬರುತ್ತೆ. ಇವತ್ತು ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅದು ನಾಳೆಗೆ ಬರುತ್ತೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವತ್ತು ಈ ಜಿಲ್ಲೆಗಳಿಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ನಾಳೆಗೆ ಬರುತ್ತೆ ದುಡ್ಡು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಮೇಯ್ನಾಗಿ ತುಂಬ ಜನ ಕಮೆಂಟ್ ಮಾಡಿದ್ರು ಗೃಹಲಕ್ಷ್ಮಿ ಅಂತ. ಎಲ್ರಿಗೂ ಸದ್ಯದಲ್ಲೇ ಸರ್ಕಾರ ಪರಿಷ್ಕರಣೆಯನ್ನು ನಡೆಸಿ ಎಲ್ರಿಗೂ ಹಣ ಹಾಕುವಂಥ ಎಲ್ಲ ಸಾಧ್ಯತೆಗಳು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಸಾಧ್ಯತೆಗಳು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ 100% ಹಣ ಹಾಕುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಯೋಜನೆಯಿಂದ ಕೂಡ ಈ ಒಂದು ಯೋಜನೆಯಿಂದ 100% ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಎಲ್ರಿಗೂ ಹಣ ಜಮೆ ಆಗಬೇಕನ್ನುವಂಥದ್ದೇ ನನ್ನ ಒಂದು ಒಪಿನಿಯನ್ ಸ್ನೇಹಿತರೆ. ನಾನು ತುಂಬ ಜನ ಹಣ ಪಡ್ಕೊಂಡಿಲ್ಲ, ಹಣ ಬಂದಿಲ್ಲ, ನಮಗೆ ತುಂಬ ದಿನದಿಂದ ಪೆಂಡಿಂಗ್ ಹಣಗಳು ಬಾಕಿ ಇದೆ ಅಂತ. ನಾನು ಹೇಳುವಂಥದ್ದು, ಪೆಂಡಿಂಗ್ ಹಣ ಬಾಕಿ ಇದ್ದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. 100% ಹಣ ಬರುತ್ತೆ. ಅರ್ಥ ಆಯ್ತಾ? ಪೆಂಡಿಂಗ್ ಹಣ ಬಾಕಿ ಇದೆ ಅಂತ ಹೇಳ್ತಿರಲ್ಲ, ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. 100% ಎಲ್ಲದೂ ಕೂಡ ಜಮೆ ಆಗುತ್ತೆ. ಅದು 2,000, ಇದು 2,000, ಅಥವಾ ನಿಮಗೇನೋ 3 ಕಂತು ಬಾಕಿ ಇದ್ದರೆ 100% 6,000 ಬಂದೇ ಬರುತ್ತೆ. ಹಾಗಾದರೆ ಇಲ್ಲಿ ಇದಾದ ಮೇಲೆ ನಿಮಗೆ ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ತುಂಬ ಜನ ಕಮೆಂಟ್ ಮಾಡಿದ್ರು. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡನೇ ಅಪ್ಡೇಟ್ ಬಂದುಬಿಟ್ಟು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿಲ್ಲ ಸರ್ ನಮಗೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಂದಿಲ್ಲ ಸರ್ ನಮ್ಗೆ ಅನ್ನುವಂಥ ತುಂಬ ಜನರ ಕ್ವೆಶ್ಚನ್. ಹಾಗಾದರೆ ಎಲ್ರಿಗೂ ಗೊತ್ತಿದೆ ನಿಮಗೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನುವಂಥದ್ದು ದೇಶದ ಯೋಜನೆ. ಕರೆಕ್ಟ್, ದೇಶದ ಯೋಜನೆ ಆಗಿರೋದ್ರಿಂದ ಯಾವಾಗ ಹಣ ಜಮೆ ಆಗುತ್ತೆ, ಇದು ಇಡೀ ಭಾರತಕ್ಕೆ ಹಣ ಹೋಗುತ್ತೆ. ಹಾಗಾಗಿ ಯಾವುದೇ ನಿಮಗೆ ಇಲ್ಲಿ ಹಣ ಬರಲ್ಲ ಅನ್ನುವಂಥದ್ದು ಏನೂ ಇಲ್ಲ. ನೀವು ಕೆಲವರು ಹೇಳ್ತೀರಿ ಸರ್ಕಾರ ಸರ್ ನಮಗೆ ಮೋಸ ಮಾಡ್ತಾ ಇದೆ ಅಂತ. ಎಂಥದ್ದು ಮೋಸ ಮಾಡ್ತಾ ಇಲ್ಲ. 100% ಆಗಿ ಹಣ ಹಾಕುತ್ತೆ, ಜೆನ್ಯೂನ್ ಆಗಿ ಹಣ ಹಾಕುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ. ತುಂಬ ಜನರಿಗೆ ತಾಳ್ಮೆ ಇಲ್ಲ. ಇದು ನಾನು ಹೇಳ್ತೀನಲ್ಲ, ಒನ್ ಆಫ್ ದ ಬೆಸ್ಟ್ ಯೋಜನೆ ನಮ್ಮ ದೇಶದಲ್ಲೇ, ಒನ್ ಆಫ್ ದ ಬೆಸ್ಟ್ ಯೋಜನೆ. ಆ್ಯಂಡ್ ಆ ಬೇರೆ ಯೋಜನೆಗಳು ಬೆಸ್ಟ್ ಅಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಅಂದರೆ ಇಲ್ಲಿ ಬೇರೆ ಯೋಜನೆಗಳು ಬೆಸ್ಟ್, ಆದರೆ ಇಡೀ ದೇಶಕ್ಕೆ ಹೋಗುವಂಥ ಇದೊಂದು ಯೋಜನೆ ಆಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಯೋಜನೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ಇದು 100% ಆಗಿ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಎಂಥ ಸರ್ ಇದು, ನಮಗೆ ಇಲ್ಲಿ ನಯ ಪೈಸೆ ಕೂಡ ಜಮೆ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಹಣ ಅನ್ನುವಂಥದ್ದು ತುಂಬ ಜನ ಕಮೆಂಟ್ ಮಾಡ್ತಾರೆ. ಯಾಕೆ ಕಮೆಂಟ್ ಮಾಡ್ತಾರೆ ಅಂತಂದರೆ, ಅವರಿಗೆ ತುಂಬ ಬಾರಿ ಹಣ ಬೇಕು, ನಾವು ಹಣ ಪಡ್ಕೊಳ್ಬೇಕು ಅಂತಿರುತ್ತೆ, ಆದರೆ ಅವ್ರಿಗೆ ಹಣ ಬಂದಿರೋದಿಲ್ಲ ಅಲ್ವಾ. ಹಾಗಾಗಿ ಈ ಪ್ರಾಬ್ಲಮ್ ಆಗಿರುತ್ತೆ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಪ್ರಾಬ್ಲಮ್ ಇಲ್ಲಿ ಇನ್ನು ಆಗಲ್ಲ. ಯಾಕಂತಂದರೆ ಒಂದು ಬಾರಿ ಪ್ರಾಬ್ಲಮ್ ಆಗಿರ್ಬೋದು, ಆದರೆ ಇನ್ನೂ ಪ್ರಾಬ್ಲಮ್ ಆ ರೀತಿ ಮಾಡಲ್ಲ ಸರ್ಕಾರ. 100% ಹಣ ಹಾಕುತ್ತೆ ನಿಮಗೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು, ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಿಮಗೆ ಕರ್ನಾಟಕ ಬೇರೆ ಸ್ಟೇಟು, ಆ ಸ್ಟೇಟು ಈ ಸ್ಟೇಟು ಅಂತಲ್ಲ, ಆ ರಾಜ್ಯ ಈ ರಾಜ್ಯ ಅಂತಲ್ಲ. ನಾನು ಹೇಳುವಂಥದ್ದು ಎಲ್ಲ ರಾಜ್ಯಗಳಿಗೂ ಬರುತ್ತೆ. ಇದು ಏನು ನಮ್ಮ ಕರ್ನಾಟಕದಲ್ಲಿ ಕಂಟ್ರೋಲ್ ಮಾಡುವಂಥದ್ದಲ್ಲ.
ಈ ಒಂದು ಯೋಜನೆ ಈಗ ನಮ್ಗೀಗ ಸೆಂಟ್ರಲ್ ಗೌರ್ಮೆಂಟಿಂದ ಸೀದಾ ನಿಮ್ಮ ಅಕೌಂಟಿಗೆ ಬರುವಂಥದ್ದು. ಹಾಗಾಗಿ ಕರ್ನಾಟಕಕ್ಕೆ ಇಲ್ಲಿ ಈ ಒಂದು ಯೋಜನೆ ಯಾವುದೇ ಕಂಟ್ರೋಲನ್ನು ಮಾಡಲ್ಲ. ಹಾಗಾಗಿ ಕರ್ನಾಟಕದಿಂದ ಯಾವುದೇ ಕಂಟ್ರೋಲನ್ನು ಈ ಒಂದು ಯೋಜನೆಯಲ್ಲಿ ಇಲ್ಲ. ಹಾಗಾಗಿ ಇಡೀ ದೇಶಕ್ಕೆ ಅವರ ಅಕೌಂಟಿಗೆ ಹೋಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ರೈತರಿಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ನಮಗೆ, ಸರ್ ನಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಯಾವಾಗಲಿಂದನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬಂದೇ ಇಲ್ಲ ಸರ್ ಅನ್ನುವಂಥದ್ದು ತುಂಬ ಜನ ಕಮೆಂಟ್ ಮಾಡ್ತಾ ಇರುವಂಥ ಒಂದು ವಿಚಾರ. ಹಾಗಾದರೆ ಹಣ ಬಂದೇ ಇಲ್ವಾ, ಹಣ ಬರೋದೇ ಇಲ್ವಾ, ಹಣ ಬರುತ್ತೋ ಬರೋದಿಲ್ವೋ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶ್ಚನ್. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಮೊದಲ ವಿಚಾರವನ್ನು ತಿಳ್ಕೊಳ್ಳಿ. ನಾನು ಹೇಳಿದೆ ನಿಮ್ಗೆ ಆವಾಗಲೇ, ಇದು ಇಡೀ ದೇಶಕ್ಕೆ ಹೋಗುವಂಥ ಯೋಜನೆ ಅಂತ. ಇಡೀ ದೇಶಕ್ಕೆ ಹೋಗುವಂಥ ಯೋಜನೆ ಅಂತಂದಮೇಲೆ ನಿಮಗೆ ಹಣ ಯಾಕೆ ಬರಲ್ಲ ಅನ್ನುವಂಥ ನನ್ನ ಒಂದು ಪ್ರಶ್ನೆ. ಯಾಕಂತಂದರೆ ಇಡೀ ದೇಶಕ್ಕಂತಂದಮೇಲೆ ಇಡೀ ದೇಶಕ್ಕೆ ನಿಮ್ಗೆ ಹಣ ಹೋಗುತ್ತಂತಂದರೆ ನಿಮಗೆ ಯಾಕೆ ಬರಲ್ಲ ಅನ್ನುವಂಥದ್ದು ಎಲ್ರಿಗೂ ಬರುತ್ತೆ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಗಡಿಬಿಡಿ ಮಾಡಬಾರ್ದು ಅಷ್ಟೇ. ಆ್ಯಂಡ್ ಇಲ್ಲಿ ಮಳೆಯ ಒಂದು ಅಪ್ಡೇಟ್, ಇಷ್ಟು ಜಿಲ್ಲೆಗಳಿಗೆ ಮಳೆ. ಹಾಗಾದರೆ ಇಷ್ಟು ಜಿಲ್ಲೆಗಳಿಗೆ ಮಳೆ? ಒಟ್ಟು 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 6 ಜಿಲ್ಲೆಗಳಿಗೆ. ಹಾಗಾದರೆ ಆ 6 ಜಿಲ್ಲೆಗಳು ಯಾವ್ಯಾವುದು, 6 ಜಿಲ್ಲೆಗಳಿಗೆ ಹೇಗೆ ರೆಡ್ ಅಲರ್ಟನ್ನು ಕೊಡ್ತಾ ಇದೆ ಸರ್ಕಾರ, ಹೇಗೆ ರೆಡ್ ಅಲರ್ಟನ್ನು ಕೊಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಹಾಗಾದರೆ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಯಾವ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅಂತ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ದಕ್ಷಿಣ ಕನ್ನಡ. ನಿಮ್ಗೆ ಗೊತ್ತಿದೆ 2-3 ದಿನದಿಂದ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಅಂದರೆ ಮಂಗಳೂರು. ಈ ಜಿಲ್ಲೆಗಳಿಗೆ 100% ಆಗಿ ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ದಕ್ಷಿಣ ಕನ್ನಡದಲ್ಲಿ ನಿಮಗೆ ಒಟ್ಟಿನಲ್ಲಿ 2-3 ದಿನದಿಂದ ರಜೆ ಕೊಟ್ಟಿದ್ದಾರೆ ಅಂತಂದರೆ ಯೋಚನೆ ಮಾಡಿ ನೀವು ಯಾವ ಲೆವೆಲಿಗೆ ಮಳೆ ಬಂದಿರಬಹುದು ಅನ್ನುವಂಥದ್ದನ್ನು. ನಾನು ಹೇಳುವಂಥದ್ದು ಅದೇ, ಥಿಂಕ್ ಮಾಡಿ, ನೀವು ಯೋಚನೆ ಮಾಡಿ, ಆ ಲೆವೆಲಿಗೆ ಮಳೆ ಬರ್ತಾ ಇದೆ ಅನ್ನುವಂಥದ್ದು. ಅದೇ ನಾನು ಹೇಳುವಂಥದ್ದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ದಕ್ಷಿಣ ಕನ್ನಡ ಅಂತಲ್ಲ, ಯಾವುದೇ ಜಿಲ್ಲೆ ಆಗಿರ್ಬೋದು, ಮಳೆ ಬಂದಾಗ ಎಚ್ಚರಿಕೆಯಿಂದಿರುವಂಥದ್ದು ನಮ್ಮ ಮೊದಲ ಜವಾಬ್ದಾರಿ, ಕರೆಕ್ಟ್? ಹಾಗಾಗಿ ಫಸ್ಟ್ ನೀವು ಎಚ್ಚರಿಕೆಯಿಂದಿರಿ. ನಾನು ಹೇಳುವಂಥದ್ದು, ನೀವು ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಏನೂ ಆಗಲ್ಲ. ಮಳೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವಸರದಲ್ಲಿ ಏನೋ ಒಂದು ಮಾಡ್ಕೊಂಡು ಬಿಡಬೇಡಿ. ನಾನು ಅದೇ ಹೇಳುವಂಥದ್ದು, ಮಳೆ ಬಂದಾಗ ಎಲ್ಲರೂ ಗೊತ್ತಿದೆ ನಿಮಗೆ ಮಳೆ ಹೇಗೆ ಬರುತ್ತಂತ. ಹಾಗಾಗಿ ಮಳೆ ಯಾರಿಗೂ ಅಂದಾಜು ಮಾಡಲಿಕ್ಕಾಗಲ್ಲ, ಹಾಗೆ ಬರುತ್ತೆ ಹೀಗೆ ಬರುತ್ತಂತ. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ಮಳೆ ಬಂದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಸೆಕೆಂಡ್ ಒನ್ ಏನು, ನಮಗೆ ಇಲ್ಲಿ ಮಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಎಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನಮಗೆ ಘೋಷಣೆ ಆಗಿದೆ ಅನ್ನುವಂಥದ್ದು. ಫಸ್ಟ್ ನಾನು ನಿಮಗೆ ಜಿಲ್ಲೆಗಳನ್ನು ಹೇಳ್ತೀನಿ, ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಹಾಸನ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ರೆಡ್ ಅಲರ್ಟನ್ನು ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಹಾಗಾದರೆ ಸರ್ಕಾರ ಆ ಎಲ್ಲ ಜಿಲ್ಲೆಗಳಿಗೂ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. ಓಕೆ ಸರಿ. ಹಾಗಾದರೆ ನಮಗೆ ಇಲ್ಲಿ ಜಿಲ್ಲೆಗಳಿಗೆ, ಕೆಲವೊಂದು ಜಿಲ್ಲೆಗಳಿಗೆ ನಮಗೆ ರಜೆ ಕೊಟ್ಟಿಲ್ಲ, ನಮ್ಮ ಮಕ್ಕಳಿಗೆ ಹೋಗಲಿಕ್ಕೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ತುಂಬ ನದಿಗಳಿದೆ, ಕೊಳವೆಗಳಿದೆ, ಸಮುದ್ರ ಇದೆ. ಅಂದರೆ ಸಮುದ್ರ ಅಂತಂದರೆ ಹಾಗಲ್ಲ, ಸ್ವಲ್ಪ ಜಾಸ್ತಿ ನೀರು ಹೋಗುತ್ತೆ. ಆಗ ನಾವು ಏನು ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಜನ ಕಾಮೆಂಟನ್ನು ಮಾಡ್ತೀರಾ ಇಲ್ಲಿ. ನಾನು ಹೇಳುವಂಥದ್ದು, ಸರ್ಕಾರ ರಜೆ ಕೊಟ್ಟಿಲ್ಲ ಅಂದ ತಕ್ಷಣ ನಿಮಗೆ ಜಾಸ್ತಿ ಮಳೆ ಎಲ್ಲ ಇದ್ದರೆ ನೀವು ಅದಕ್ಕೆ ಎಚ್ಚರಿಕೆಯನ್ನು ತಗೊಳ್ಬೇಕು. ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಎಚ್ಚರಿಕೆಯನ್ನು ತೊಗೊಂಡು ಹೋಗ್ಬೇಕು. ನಿಮ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಆದರೆ ಎಚ್ಚರಿಕೆಯನ್ನು ತಗೊಳ್ಳೇಬೇಕಾಗ್ತದೆ. ನಾನು ಹೋಗೇ ಬಿಡ್ತೀನಿ ಅನ್ನುವಂಥದ್ದಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆ್ಯಂಡ್ ಎಚ್ಚರಿಕೆಯನ್ನು ಇರ್ಲಿಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಟ್ರೈ ಮಾಡಬೇಕು ಫಸ್ಟ್ಲಿ. ಅರ್ಥ ಆಯ್ತಾ? ನಾನು ಎಲ್ರಿಗೂ ಹೇಳುವಂಥ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲರಿಗೂ, ಎಲ್ಲರ ಅಕೌಂಟಿಗೂ ಎಲ್ಲ ರೀತಿಯ ಹಣ ಜಮೆ ಆಗಲಿ ಆ್ಯಂಡ್ ಮಳೆ ಬರಲಿ. ತುಂಬ ಜನ ರೈತರು ಕಮೆಂಟ್ ಮಾಡಿದರು, ಸರ್ ನಮಗೆ ಮಳೆ ಬಂದು ಈ ರೀತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂತ. ಓಕೆ, ತಪ್ಪಲ್ಲ. ಆದರೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ನನಗೆ ದಯವಿಟ್ಟು ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ಮಳೆ ಬಂದಾಗ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ತಪ್ಪಲ್ಲ ಅಂತಂದ್ರೆ ಹಂಗಲ್ಲ, ನಾನು ತಪ್ಪಲ್ಲ ಅಂತ ಯಾಕೆ ಹೇಳಿದೆ ಅಂತಂದರೆ, ಮಳೆ ಬಂದಾಗ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ ಅಲ್ವಾ? ತಪ್ಪಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಈಗ ಆ ಲೆವೆಲಿಗೆ ಪ್ರಾಬ್ಲಮ್ ಆದಾಗ ಈಗ ನಾವು ಏನೋ ಒಂದು ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಏನೋ ಕೃಷಿ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಏನು ಮಾಡಲಿಕ್ಕಾಗತ್ತೆ? ಏನೂ ಮಾಡಲಿಕ್ಕಾಗಲ್ಲ.
ಈಗ ನೀವು ಏನು ಮಳೆಯನ್ನು ತಡಿಲಿಕ್ಕಾಗಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಅದೇ ಹೇಳುವಂಥದ್ದು, ಮಳೆಯನ್ನು ಯಾರ ಕೈಯಿಂದನೂ ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ತುಂಬ ಹಾನಿಯಾಗುತ್ತೆ, ಕೆಲವು ಬಾರಿ ಅಂತೂ ಸಿಕ್ಕಾಪಟ್ಟೆ ಹಾನಿಯಾಗುತ್ತೆ. ತುಂಬ ಬಾರಿ ಅಂದರೆ ಯಾವ ಲೆವೆಲಿಗೆ ಅಂತಂದರೆ ಸಿಕ್ಕಾಪಟ್ಟೆ ಹಾನಿ ಆಗೇ ಬಿಡುತ್ತೆ, ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮಳೆ ಬಂದಾಗ ಜಾಸ್ತಿ ಹಾನಿ ಆಗದೇ ಇರಲಿ. ಆ್ಯಂಡ್ ನಾನು ಏನು ಹೇಳಿದೆ ಈಗ PM ಕಿಸಾನ್ ಮತ್ತು ಗೃಹಲಕ್ಷ್ಮಿ ಯೋಜನೆ, ಆ ಒಂದು ಯೋಜನೆಯಲ್ಲಿ ಎಲ್ಲರ ಅಕೌಂಟಿಗೆ ಹಣ ಹೋಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಹೋಗಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅದೇ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಆದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ, ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದೇ ಒಂದು ಕೆಲಸ ಮಾಡಿ, ಏನಂತಂದರೆ ದಯವಿಟ್ಟು ಲೈಕ್ ಮಾಡಿ, ಅದರೊಟ್ಟಿಗೆ ಶೇರ್ ಮಾಡಿ, ಅದರೊಟ್ಟಿಗೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಯಾರೂ ಕೂಡ ಮರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.